ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ಇವತ್ತು ಅಂದರೆ 18/12/2025 ಸೌಜನ್ಯ ಹೆಣ್ಣುಮಗಳನ್ನು ಧರ್ಮಸ್ಥಳ ಗ್ರಾಮದ ಕೆಲವೊಂದು ಅತ್ಯಾಚಾರಿಗಳು, ಪ್ರಭಾವಿ ವ್ಯಕ್ತಿಗಳ ಮಕ್ಕಳು ಸೇರಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ವಿಷಯದಲ್ಲಿ ಸಂತೋಷ್ ರಾವ್ ಅವರನ್ನು ಅವರ ತಲೆ ಮೇಲೆ ಕಟ್ಟಿ ಅವರನ್ನು ಜೈಲಿಗೆ ಕಳಿಸಿದರು. ಅವರ ಅಪ್ಪ ತೀರಿ ಹೋಗಿ ನಾಳೆ 24 ತಾರೀಕು ಆಗುವ 1 ವರ್ಷ ಆಗ್ತಾ ಇದೆ. ಅದರ ಮಧ್ಯೆಯಲ್ಲಿ ಅತ್ಯಾಚಾರಿಗಳ ತಂಡದವರೆಲ್ಲ ಸೇರಿ ನಮ್ಮ ಮೇಲೆ ಹಲ್ಲೆ ಮಾಡಿ ಅದರೊಂದು ಪ್ರಕರಣ ಉಡುಪಿ ನ್ಯಾಯಾಲಯ ಇತ್ತು, ಅದಕ್ಕೆ ಹೋಗಿ ಬರ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇಲ್ಲೂ ಬಂದು ಮಾತಾಡ್ಸೋಣ ಅಂತ ಬಂದಿದ್ದೀವಿ. ಒಂದು ಕಡೆಯಿಂದ ನಾನು ಹೇಳ್ತಾ ಇರೋದು ನೋಡಿ, ಇದು ಒಂದು ಒಳ್ಳೆಯ ಕುಟುಂಬ. ಅಂದರೆ ಅವರ ಅಪ್ಪ ಮಾಸ್ಟರ್ ಆಗಿದ್ರು, ಅಮ್ಮ PW ಇಲಾಖೆಯಲ್ಲಿ ಕ್ಲರ್ಕ್ ಆಗಿದ್ರು. ಅವರು ಸಂತೋಷರಾಗಿ 3 ಜನ ಅಣ್ಣ ತಮ್ಮಂದಿರು. ಇವರನ್ನೆಲ್ಲ ಬೀದಿ ತಂದು ಹಾಕಿದ್ದಾರೆ. ಮೊದಲನೇದಾಗಿ ಅಮ್ಮ ತೀರ್ಕೊಂಡಿದ್ದಾರೆ, ಅಂದರೆ ಮಗ ಜೈಲಲ್ಲಿ ಇರೋದಕ್ಕೆ ಕೊರಗಿ ಅಮ್ಮ ತೀರ್ಕೊಂಡಿದ್ದಾರೆ. ಆ ನಂತರ ಕಳೆದ ವರ್ಷ ಅಪ್ಪ ತೀರ್ಕೊಂಡಿದ್ದಾರೆ. ತಮ್ಮಂದಿರು ಇಬ್ಬರು ತಮ್ಮಂದಿರು ಇಬ್ಬರು ಮದುವೆ ಆಗಿಲ್ಲ. ಅಂದರೆ ಸಂತೋಷ್ ರಾವ್ ಧರ್ಮಸ್ಥಳದಲ್ಲಿ ಇಂಥ ಒಂದು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ, ಅವನೇ ಅಂತ ಹೇಳಿ ಜೈಲಲ್ಲಿ ಇಟ್ಟಿದ್ದ ಸ್ವಾಮಿ. ಅದಕ್ಕೋಸ್ಕರ ಯಾರು ಹೆಣ್ಣು ಕೊಟ್ಟಿರಲಿಲ್ಲ. ಅವರ ಸಂಸಾರ ಅಂದರೆ ಆ ಒಂದು ಸಂತೋಷ್ ರಾವ್ ಅವರ ಎಲ್ಲರೂ ಬೀದಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಬೀದಿ ತಂದಿದ್ದಾರೆ ಇವರೆಲ್ಲ ಸೇರಿ. ಇದೇ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ, ಇವತ್ತಲ್ಲ ನಾಳೆ, ಏನು ಅತ್ಯಾಚಾರಿಗಳಿದ್ದಾರೆ, ಅತ್ಯಾಚಾರಿಗಳಿಗೂ ಅತ್ಯಾಚಾರಿಗಳೇ ಸಹಕಾರ ಕೊಡ್ತಾ ಇರುವಂಥ ಅಧಿಕಾರಿವರೆಗೂ ಏನು ಇವಾಗ SITಯಲ್ಲಿ ಏನಾದರೂ ನಿಂತು ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಒಳ್ಳೆ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಕೈ ಜೋಡಿಸ್ತಾ ಅವ್ರಿಗೆ ಇದೇ ಪರಿಸ್ಥಿತಿ ಬರುತ್ತೆ. ಇದಕ್ಕೆ ಎರಡು ಮಾತಿಲ್ಲ. ಅಲಂಕಾರದ ಹೂವು ಒಂದಿಷ್ಟು ಟೈಮು ಅಲಂಕಾರದ ರೀತಿಯಲ್ಲಿ ಇರುತ್ತೆ, ಆ ನಂತರ ಬಾಡ್ತಾ ಇರುತ್ತೆ, ಮತ್ತೆ ಅದು ಎಲ್ಲಾದರೂ ಗೊಬ್ಬರಕ್ಕೆ ತಂದು ಹಾಕ್ತೀವಿ. ಅದೇ ಪರಿಸ್ಥಿತಿ ಬಂದೇ ಬರುತ್ತೆ. ಅದು ಮಾತ್ರ ನಾವು ಹೇಳ್ತೀವಿ. ನೋಡಿ, ಆ ಸಂತೋಷ್ ರಾವ್ ಇವತ್ತು ಅಷ್ಟೇ ದೇವಸ್ಥಾನಕ್ಕೆ ಹೋಗೋದು, ಆ ಮಂತ್ರ ಜಪ ಮಾಡ್ತಾ ಇರೋದು. ಇವತ್ತಲ್ಲ ನಾಳೆ ಆ ಮಂತ್ರಕ್ಕೆ 100% ಒಂದು ಫಲಿತಾಂಶ ಬಂದೇ ಬರುತ್ತೆ. ಅವರಿಗೆಲ್ಲರಿಗೂ ಇವರ ಪರಿಸ್ಥಿತಿ ಇದಕ್ಕಿಂತ ಹೀನಾಯ ಪರಿಸ್ಥಿತಿಯಲ್ಲಿ, ಭೂಮಿ ಮೇಲೆ ಇರದಂಗೆ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನಾವು ನೋಡ್ಬೋದಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಸತ್ಯವಾಗಿ ಸತ್ಯ ನಡೆಯಲ್ಲೇ ಇದ್ದೀವಿ, ಸತ್ಯವನ್ನೇ ಹೇಳ್ತಾ ಇದ್ದೀವಿ, ಸತ್ಯವನ್ನೇ ಮಾಡ್ತಾ ಇದ್ದೀವಿ, ಸತ್ಯ ಕೆಲಸನೇ ಮಾಡ್ತಾ ಇರೋದು. ನಾವು ಧರ್ಮಸ್ಥಳ ಹೋರಾಟ ಮಾಡ್ತಿರೋದು ಸತ್ಯಕ್ಕೋಸ್ಕರ. ಸತ್ಯದ ಮೇಲೆ ದೊಡ್ಡ ಬಂಡೆಕಲ್ಲನ್ನು ಇಟ್ಟು ಅದರ ಮೇಲೆ ಕೂತಿದ್ದಾರೆ ಎಲ್ಲರೂ, ನಮಗೇನು ಆಗಲ್ಲ ಅಂತ. ಇವತ್ತಲ್ಲ ನಾಳೆ ಆ ಬಂಡೆಕಲ್ಲನ್ನು ಉರಿಸ್ತೀವಿ. ಸತ್ಯವನ್ನು ಲೋಕಕ್ಕೆ ತಿಳಿಸೋ ಕೆಲಸವನ್ನು ನಮ್ಮ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಈ ಮೂಲಕ ಹೇಳಿಸ್ತಾ ಇದ್ದೀನಿ.